ಈಗ ಒಂದು ವೇಳೆ ನಮಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಗೊತ್ತಾದರೆ ಸರ್, ಇದನ್ನು ಯಾವ ರೀತಿಯಾಗಿ ನಾವು ಟ್ರೀಟ್ಮೆಂಟ್ ಪಡ್ಕೊಳ್ಳೋದಕ್ಕೆ ಮುಂದಾಗಬೇಕು? ನೋಡಿ, ಗ್ಯಾಸ್ಟ್ರಿಕ್ಕು ಯಾವ ವಯಸ್ಸಿನವ್ರಿಗೆ ಇರುತ್ತೆ ಅಂದರೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಎಲ್ರಿಗೂ ಇರುತ್ತೆ. ಸೊ ಇದು ಬಂದಾಗ ನೀವು ವೈದ್ಯರ ಹತ್ರ ಬಂದಾಗ ನಮಗೆ ಗೊತ್ತಾಗುತ್ತೆ ಇವ್ರಿಗೆ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ. ಬಟ್ ಒಂದು ಈಚೀಚೆಗೆ ಒಂದು ತಪಾಸಣೆ, ಒಂದು ಇನ್ವೆಸ್ಟಿಗೇಷನ್ ಅಂತೀವಿ. ಪ್ರತಿಯೊಬ್ಬರಿಗೂ ಕೂಡ ಅಟ್ಲೀಸ್ಟ್ ಒಂದು ಸಾರಿ ಎಂಡೋಸ್ಕೋಪಿ ಅಂತೀವಿ ನಾವು. ಇದನ್ನು ಪೈಪ್ ಹಾಕಿ ಕ್ಯಾಮ್ರಾ ಬಿಟ್ಟು ನಿಮ್ಮ ಜಠರದ ಒಳಗಡೆ ಉಣ್ಣಿದೆಯಾ, ಸಣ್ಣ ಸಣ್ಣ ಉಣ್ಣಿದೆಯಾ. ಯಾಕಂದರೆ ಗ್ಯಾಸ್ಟ್ರೈಟಿಸಿನ ನೆಕ್ಸ್ಟ್ ಸ್ಟೇಜು ಅಲ್ಸರ್ ಅಂತೀವಿ ನಾವು. ಡಿಯೋಡಿನಲ್ ಅಲ್ಸರ್ ಅಥವಾ ಪೆಪ್ಟಿಕ್ ಅಲ್ಸರ್ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತೀವಿ. ಈಗ 7-8 ವರ್ಷ ಗ್ಯಾಸ್ಟ್ರೈಟಿಸ್ನ ಹಂಗೆ ನೀವೇ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದರೆ ಒಂದು ಫೈನ್ ಡೇ ನಾನು ಎಂಡೋಸ್ಕೋಪಿ ಮಾಡಿದರೆ ನಿಮ್ಮ ಸ್ಟಮಕ್ನಲ್ಲಿ ಬಿಗ್ ಅಲ್ಸರ್ ಇರುತ್ತೆ ಅಥವಾ ಅಲ್ಸರ್ ಕ್ಯಾನ್ಸರ್ ಇರುತ್ತೆ. ಸೊ ಇವೆಲ್ಲವೂ ಇರೋದರಿಂದ ದಯವಿಟ್ಟು ಗ್ಯಾಸ್ಟ್ರಿಕ್ ಇರೋರು ನಮ್ಮ ಹತ್ರ ಬಂದು ತಪಾಸಣೆ ಮಾಡಿಸ್ಕೊಂಡು ಒಂದು ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸೂಟಬಲ್ ಟ್ರೀಟ್ಮೆಂಟ್ ಇದೆ, ಅದು ಇಂಪಾರ್ಟೆಂಟು. ಸೊ ನಾವು ಡಯಾಗ್ನೋಸ್ ಮಾಡಿದ ಮೇಲೆ ನಿಮ್ಗೇನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇಂಪಾರ್ಟೆಂಟು. ಸೊ ಭಾಳ ಜನಕ್ಕೆ ಗೊತ್ತು, ಇಲ್ಲ ಡಾಕ್ಟ್ರೇ ನಾನು ಅಲ್ಲಿ ಮೆಡಿಕಲ್ ಶಾಪ್ನಾಗ ಹೋಗಿ ರ್ಯಾನಿಟಿಡಿನ್ ತೊಗೊಂಡೆ, ಪ್ಯಾಂಟೋಪ್ರೊಸೋಲ್ ತೊಗೊಂಡೆ, ಪ್ಯಾಂಡಿ ತೊಗೊಂಡೆ ಅಂತಾರೆ. ದಯವಿಟ್ಟು ಈ ವಿಚಾರದಲ್ಲಿ ಸೆಲ್ಫ್ ಮೆಡಿಕೇಷನ್ ಇಸ್ ಡೇಂಜರಸ್. ನೀವೇ ತಿನ್ಕೊಂಡು ಸುಮ್ಮನೆ ಇರಬೇಡಿ. ಇದರ ಕಾಂಪ್ಲಿಕೇಶನ್ಸ್ ಏನು ಅಂತ ನಮಗೆ ಗೊತ್ತಿರುತ್ತೆ. ಇವಾಗ ನಿಮ್ಗೆ ಪೈಲೋರಿ ಇತ್ತು ಅಂದರೆ ಆ ಬ್ಯಾಕ್ಟೀರಿಯಾನ ಎರಾಡಿಕೇಟ್ ಮಾಡಬೇಕು ಅಂದರೆ HP ಕಿಟ್ ಅಂತ ಮಾತ್ರೆ ಬರುತ್ತೆ. ಅದು ತೊಗೊಂಡ್ರೇ ಆ ಬ್ಯಾಕ್ಟೀರಿಯಾ ಹೋಗೋದು. ಸೊ ಆದ್ದರಿಂದ ದಯವಿಟ್ಟು ನೀವು ಗ್ಯಾಸ್ಟ್ರಿಕ್ ವಿಚಾರದಲ್ಲಿ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ. ಕೆಲವರಿಗೆ ತೇಕ್ ಬರ್ತಾ ಇರುತ್ತೆ, ಯಾವಾಗಲೂ ಉಳಿ ತೇಕು ಡಾಕ್ಟ್ರೆ, ಬಾಯೆಲ್ಲ ಸ್ಮೆಲ್ಲು ಡಾಕ್ಟ್ರೆ. ಇದಕ್ಕೆಲ್ಲ ಕಾರಣ ನಿಮ್ಮ ಹೊಟ್ಟೆ ಒಳಗಿರೋ ಆ್ಯಸಿಡು ರಿಫ್ಲೆಕ್ಸ್ ಆಗುವಂಥದ್ದು ಮೇಲಕ್ಕೆ ಬರ್ತದೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ದಯವಿಟ್ಟು ಅವಾಯ್ಡ್ ಮಾಡಬೇಕು ಅಂದರೆ ಭಾಳ ಇಂಪಾರ್ಟೆಂಟ್. ನೋಡಿ, ಇಲ್ಲೊಂದು ಮಾತು ಹೇಳ್ತೀನಿ ನಾನು, ನಿಮಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೆ ಫಸ್ಟು ಬ್ರೇಕ್ಫಾಸ್ಟ್, ನಮ್ಮ ಭಾಷೆಯಲ್ಲಿ ತಿಂಡಿ ಅಂತೀವಿ, ಟಿಫನ್ ಅಂತೀವಿ. ಯಾರು 10 ಗಂಟೆವರೆಗೂ ಏನೂ ತಿನ್ನಲ್ವೋ ಅಂಥವ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ನಾವು ತಿಂದ ಆಹಾರ 4 ಅವರ್ಸಿಗೆ ಎಂಟಿ ಆಗುತ್ತೆ. ರಾತ್ರಿ ನೀವು ಊಟ ಮಾಡಿ ಮಲ್ಕೊಳ್ತೀರಿ, ಬೆಳಗ್ಗೆ ಎದ್ದೋಳು ಅಷ್ಟೊಂದು ನಿಮ್ಮ ಸ್ಟಮಕ್ ಖಾಲಿ ಇರುತ್ತೆ. ನಿಮ್ಮ ಸ್ಟಮಕ್ ಒಳಗೆ ಆ್ಯಸಿಡ್ ಇರುತ್ತೆ, ಅದು ಬರ್ನ್ ಮಾಡ್ತಾ ಇರುತ್ತೆ. ಅಫ್ಕೋರ್ಸ್ ಮ್ಯೂಕಸ್ ಇರುತ್ತೆ. ನೀವೇನಾದರೂ 9 ಗಂಟೆ ಒಳಗೆ ನಿಮ್ಮ ಸ್ಟಮಕ್ ಒಳಗೆ ಏನನ್ನ ಹಾಕಲಿಲ್ಲ ಅಂದರೆ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಆ ಸಮಯದಲ್ಲಿ ಪರ್ಟಿಕ್ಯುಲರ್ ಹೆಣ್ಮಕ್ಳಿಗೆ ತುಂಬ ಬ್ಯುಸಿ ಇರ್ತಾರೆ, ಮಕ್ಕಳನ್ನ ರೆಡಿ ಮಾಡಬೇಕು, ಯಜಮಾನರು ರೆಡಿ ಮಾಡಬೇಕು, ಇವರೇನು ತಿನ್ನಲ್ಲ. ಆ ಟೈಮ್ನ ತಲೆನೋವು ಶುರುವಾಗುತ್ತೆ. ಮನಸ್ಸು ಕೆಲಸದಾಕೇನು ಕಳಿಸಿ ಅಂಗಡಿಯಿಂದ ಒಂದು ಸಾರಿಡಾನೋ ಆಕ್ಷನ್ 500 ಡಾಟೋ ತರಿಸಿ ನುಂಗ್ತಾರೆ. ಅದು ಹೊಟ್ಟೆ ತಲೆನೋವು ಹೋಗುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ. ಇದು ಊದೋದು ಒದರೋದು ಬಂತು ಅಂತಾರೆ. ಅದರಿಂದ ನಿಮಗೆ ಮುಂದೆ ಭಾಳ ಪ್ರಾಬ್ಲಮ್ಗಳಾಗ್ತವೆ. ದಯವಿಟ್ಟು ಅನ್ನೆಸರಿ ಪೇಯ್ನ್ ಕಿಲ್ಲರ್ಸ್ ತೊಗೋಬೇಡಿ. ಸೊ ಕರೆಕ್ಟ್ ಆದ ಸಮಯದಲ್ಲಿ ಊಟ ಮಾಡಿ, ತಿಂಡಿ ತೊಗೊಂಡು, ಇದು ವೆರಿ ವೆರಿ ಇಂಪಾರ್ಟೆಂಟ್.